ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಕಡೆಗೂ ಬ್ರೇಕ್ ಬಿದ್ದಿದೆ. 2 ವಾರ ಕದನ ವಿರಾಮವನ್ನ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇರಾನ್ ಹಾಕಿದ್ದ 10 ಕಂಡೀಷನ್ಗೆ ಟ್ರಂಪ್ ಒಪ್ಪಿಗೆ ನೀಡಿದ್ದು, ನಾಡಿದ್ದು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಇನ್ನು ಕದನ ವಿರಾಮದ ಬಳಿಕ ಟ್ರಂಪ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರೋ ಟ್ರಂಪ್, ವಿಶ್ವ ಶಾಂತಿಗೆ ಇದೊಂದು ಮಹತ್ವದ ದಿನ. ಇನ್ನು ಮುಂದೆ ಮಧ್ಯಪ್ರಾಚ್ಯದಲ್ಲಿ ಸುವರ್ಣ ಯುಗ ಶುರುವಾಗಲಿದೆ. ಹರ್ಮುಜ್ನಲ್ಲಿ ಇರಾನ್ಗೆ ಅಮೆರಿಕ ಸಹಾಯ ಮಾಡಲಿದೆ ಅಂತ ಹೇಳಿದ್ದಾರೆ. ಕದನ ವಿರಾಮದ ಘೋಷಣೆ ಆಗ್ತಿದ್ದಂತೆ ಹರ್ಮುಜ್ ಜಲಸಂಧಿಯನ್ನ ಐಆರ್ಜಿಸಿ ಓಪನ್ ಮಾಡಿದೆ. ಈಗಾಗಲೇ 2 ಹಡಗುಗಳು ಹರ್ಮುಜ್ನಿಂದ ಸರಾಗವಾಗಿ ಹೊರಗೆ ಬಂದಿದ್ದು, ಇನ್ಮುಂದೆ ಹಡಗುಗಳು ಆಯಾ ದೇಶಗಳಿಗೆ ತೈಲವನ್ನು ಹೊತ್ತು ಸುಗಮವಾಗಿ ಸಾಗಲಿವೆ. ಇನ್ನು ಹರ್ಮುಜ್ ಬಳಸದಿರಲು ನಾರ್ವೆ ಶಿಪ್ ಮಾಲೀಕರು ನಿರ್ಧರಿಸಿದ್ದು, ಸಮಸ್ಯೆ ಸಂಪೂರ್ಣ ಇತ್ಯರ್ಥವಾಗುವವರೆಗೂ ಬಳಸಲ್ಲ ಅಂತ ನಾರ್ವೆ ಶಿಪ್ ಮಾಲೀಕರು ಹೇಳಿದ್ದಾರೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ವಿಶ್ವಸಂಸ್ಥೆಯಲ್ಲೂ ಭಾರೀ ಚರ್ಚೆಯಾಗ್ತಾ ಇದೆ. ಚರ್ಚೆ ವೇಳೆ ಹರ್ಮುಜ್ನಲ್ಲಿ ವಾಣಿಜ್ಯ ಹಡಗುಗಳ ರಕ್ಷಣೆಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಹಡಗುಗಳ ರಕ್ಷಣೆಗೆ ದೇಶಗಳ ಸಂಘಟನೆಗೆ ಒತ್ತಾಯಿಸೋಕೆ ನಿರ್ಣಯ ಕೈಗೊಳ್ಳಲಾಗಿದೆ. ಇನ್ನು ವಿಟೋ ಅಧಿಕಾರ ಬಳಸಿ ಚೀನಾ ಹಾಗೂ ರಷ್ಯಾ ನಿರ್ಣಯ ಮಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಿರ್ಣಯ ಮಂಡನೆ ಮಾಡಲಾಗಿದೆ. ಇರಾನ್ ಜೊತೆ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಗೆ ನೀಡಿದೆ. ಆದರೆ ಲೆಬನಾನ್ ಮೇಲೆ ದಾಳಿ ಇರಲಿದೆ ಅಂತ ಇಸ್ರೇಲ್ ಹೇಳಿದೆ. ಈ ಮೂಲಕ ಕದನ ವಿರಾಮದಲ್ಲೂ ಇಸ್ರೇಲ್ ದ್ವಂದ್ವ ನಿಲುವನ್ನು ನೀಡ್ತಾ ಇದ್ದು, ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಮೇಲೆ ದಾಳಿ ಮುಂದುವರೆಸಿದೆ. ದಾಳಿಯಿಂದಾಗಿ ಈವರೆಗೆ 130 ಭಯೋತ್ಪಾದಕರು ಸಾವನ್ನಪ್ಪಿದ್ದು, 1000ಕ್ಕೂ ಹೆಚ್ಚು ಉಗ್ರ ಮೂಲಸೌಕರ್ಯ ತಾಣ ನಾಶವಾಗಿದೆ. ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ಭಾರತೀಯ ರಾಯಭಾರ ಕಚೇರಿ ಇರಾನ್ ತೊರೆಯುವಂತೆ ಸೂಚನೆ ಕೊಟ್ಟಿದೆ. ಟೆಹರಾನ್ನಿಂದ ತಕ್ಷಣ ಭಾರತೀಯರು ನಿರ್ಗಮಿಸುವಂತೆ ಭಾರತೀಯ ರಾಯಭಾರಿ ಕಚೇರಿ ಸೂಚನೆ ಕೊಟ್ಟಿರೋದು. ಕದನ ವಿರಾಮದ ಮಧ್ಯೆಯೂ ಇರಾನ್ನ ಲವನ್ ಮೇಲೆ ದಾಳಿ ನಡೆಸಲಾಗಿದೆ. ಲವನ್ನಲ್ಲಿರುವ ತೈಲ ಶುದ್ಧೀಕರಣ ಘಟಕದ ಮೇಲೆ ದಾಳಿ ನಡೆಸಲಾಗಿದೆ. ಇಸ್ರೇಲ್ ಅಮೆರಿಕ ಪಡೆಗಳಿಂದ ದಾಳಿ ಮಾಡಲಾಗಿದೆ ಎಂಬ ಮಾಹಿತಿ ಇದ್ದು, ದಾಳಿ ಬಗ್ಗೆ ಇರಾನ್ ತೈಲ ಸಚಿವಾಲಯ ಖಚಿತಪಡಿಸಿದೆ. ಸದ್ಯಕ್ಕೆ ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಅಮೆರಿಕ ಇರಾನ್ ಮಧ್ಯೆ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಕೆಲವೇ ಗಂಟೆಗಳಲ್ಲಿ ತೈಲ ಬೆಲೆಯಲ್ಲಿ ಭಾರೀ ಇಳಿಕೆ ಆಗಿದೆ. $117 ಇದ್ದಂತಹ ತೈಲದ ಬ್ಯಾರೆಲ್ ಈಗ 90ಕ್ಕೆ ಇಳಿಮುಖ ಆಗಿರೋದು ಕೋವಿಡ್ ಸಮಯದ ನಂತರ ಅತಿ ದೊಡ್ಡ ಕುಸಿತವಾಗಿದ್ದು, ಹರ್ಮುಜ್ ಜಲಸಂಧಿ ಓಪನ್ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಇಳಿಕೆ ಕಂಡಿದೆ. ಯುದ್ಧದ ಹಿನ್ನೆಲೆ ಚಿನ್ನ ಬೆಳ್ಳಿ ದರ ಇಳಿಕೆಯಾಗಿತ್ತು. ಆದರೆ ಇದೀಗ ಚಿನ್ನ ಬೆಳ್ಳಿಯ ದರ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ನಿನ್ನೆ 22 ಕ್ಯಾರೆಟ್ ಚಿನ್ನದ ದರ $13,735 ಇದ್ರೆ, ಇವತ್ತು $14,100 ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ ನಿನ್ನೆ $14,469 ಇದ್ರೆ, ಇವತ್ತು $14,913ಕ್ಕೆ ಏರಿಕೆಯಾಗಿದೆ. ಯುದ್ಧ ನಿಂತರೂ ಗ್ಯಾಸ್ ಸಮಸ್ಯೆ ಮಾತ್ರ ನಿಲ್ತಾ ಇಲ್ಲ. ಯಾದಗಿರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ವಿಜಯ ಗ್ಯಾಸ್ ಏಜೆನ್ಸಿ ಜನರು ಕ್ಯೂ ನಿಂತಿದ್ದು, ಇದ್ರ ಮುಂದೆ ಗ್ಯಾಸ್ ಬುಕ್ ಮಾಡಿದ್ರು ಕೊಡ್ತಾ ಇಲ್ವಂತೆ, ಹೊರಗಡೆ ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಗ್ರಾಹಕರು ಆರೋಪ ಮಾಡಿದ್ದಾರೆ. ಜಿಲ್ಲಾಡಳಿತ ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹೇಳುತ್ತೆ, ಆದ್ರೆ ಇಲ್ಲಿ ಗ್ಯಾಸ್ ಮಾತ್ರ ಸಿಕ್ಕಿಲ್ಲ. ಕೂಡಲೇ ಗ್ಯಾಸ್ ಸಮಸ್ಯೆಯನ್ನ ಬಗೆಹರಿಸಬೇಕು, ಏಜೆನ್ಸಿಯವರ ಕಳ್ಳಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಗ್ರಾಹಕರು ಆಗ್ರಹಿಸಿದ್ದಾರೆ. ಇದೇ ಆಯ್ತು ಬ್ಲಾಕ್ನಾಗ ಮಾರ್ಲಕೈತಾರ, ಅವ್ರ ಮೇಲೆ ಕ್ರಮ ತಗೋಬೇಕು. ಇನ್ನ ದಗದ ಬಗ್ಸಿಬಿಟ್ಟು ಬಂದ್ ಬರೀ ಗ್ಯಾಸ್ಗೆ ನಿಂದ್ರದಾಗ್ಯದ. ನಮ್ಮ ಮನೆ ಬರ್ರ ಏನು ಒಂದು ಹೊಲ ಮನಿ ಮಾಡೋದಾಗವಲ್ದು, ಏನಿಲ್ಲ. ಹಿಂಗಾದ್ರೆ ಹೆಂಗ ಬರೀ ಬ್ಲಾಕ್ನಾಗ ಮಾರ್ಲಕೈತಾರ ಗ್ಯಾಸ್ಗಳು. ಭಾಳ ಸಮಸ್ಯೆ ಆಗ್ಯದ. ಒಂದು ವಾರಲಿಂದ ಗ್ಯಾಸ್ ಸಿಕ್ಕಿಲ್ರಿ, ಇಲ್ಲೇ ಬಂದ್ ನಿಂತೀವಿ. ಇದ್ರ ಮೇಲೆ ತಕ್ಷಣ ಯಾರು ಬ್ಲಾಕ್ನಾಗ ಮಾರ್ಲಕೈತಾರ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಬೇಡಿಕೆ ತಿನ್ನೋದು ಆಟೆ ಉಳ್ದ ನೋಡ್ರಿ. ಗ್ಯಾಸಿನ ಸಲಹೆ ಬರ್ಬೇಕು ನಿಂದಿರ್ಬೇಕು. ಗ್ಯಾಸ್ ಅಂತ ಕೊಡನೇವಲ್ರಿ ನಮ್ಗೆ ಯಾರು. ಇದ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಬೇಕು ನೋಡ್ರಿ ಸಾಬ್ರ. ಇಲ್ಲಿ ಏನು ಬರೀ ದಿನ ಇದೆ. ಶಿವಮೊಗ್ಗದ ಫುಡ್ ಕೋರ್ಟ್ನಲ್ಲೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಶಿವಮೊಗ್ಗದಲ್ಲಿರುವ ಫುಡ್ ಕೋರ್ಟ್ ಅಂಗಡಿ ಮಾಲೀಕರು ಗ್ಯಾಸ್ ಇಲ್ಲದೆ ಪರದಾಡ್ತಿದ್ದಾರೆ. ಕೆಲವು ಸ್ಟಾಲ್ಗಳು ಗ್ಯಾಸ್ ಇಲ್ಲದೆ ಕ್ಲೋಸ್ ಆಗಿದೆ. 1 ವಾರದ ಅಂತರದಲ್ಲಿ 15 ಸ್ಟಾಲ್ ಕ್ಲೋಸ್ ಆಗಿದೆ. $5,000 ಕೊಟ್ಟು ಗ್ಯಾಸ್ ತರ್ತಿದ್ದೇವೆ ಅಂತ ಮಾಲೀಕರು ಹೇಳ್ತಿದ್ರೆ, ಗ್ಯಾಸ್ ಸಮಸ್ಯೆಯಿಂದ ಗೋಬಿ ರೈಸ್, ರೊಟ್ಟಿ ಊಟದ ಬೆಲೆ ಏರಿಕೆ ಆಗಿದೆ ಅಂತಿದ್ದಾರೆ. ತುಂಬ ಪ್ರಾಬ್ಲಮ್ ಆಗಿದೆ ಸರ್. ಅಂಗಡಿ ಹಾಕೋಕ್ಕೆ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಗ್ಯಾಸ್ ಪ್ರಾಬ್ಲಮ್ ಆಗ್ತಾಯಿದೆ. ಕಮರ್ಷಿಯಲ್ ಸಿಲಿಂಡರ್ ಕೇಳಿದ್ರೆ 4,000-5,000 ಕೇಳ್ತಾರೆ, ಅದು ಸಿಗ್ತಾ ಇಲ್ಲ. ಅದಕ್ಕಾಗಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್ ನಮ್ಮದು. ಈಗ ನಾವು ಗೋಬಿ ಮಂಚೂರಿ, ಫ್ರೈಡ್ ರೈಸು, ಗೀ ರೈಸು ಇಂಥವು ಪಲಾವೆಲ್ಲ ಮಾಡ್ತಾಯಿದ್ದೀವಿ. ಆದ್ದರಿಂದ ಏನು ಮಾಡಿದ್ರು ಒಂದು ಸಿಗ್ತಾ ಇಲ್ಲ ನಮಗೆ ಸಿಲಿಂಡ್ರು. ಈಗ ಗ್ಯಾಸ್ ಇಲ್ಲದೆ ನಮಗೆ ಒಂದು 2 ಮಂತ್ಸ್ ಆಯಿತು ಗ್ಯಾಸ್ ಪ್ರಾಬ್ಲಮ್ ಸರ್. ಹೋಗಿ ಏಜೆನ್ಸಿಯವರು ಗ್ಯಾಸ್ ಕೊಡ್ತಾ ಇಲ್ಲ ನಮಗೆ.
ತುಂಬ ಅಂಗಡಿಗಳು ಇದಾವೆ ಕ್ಲೋಸ್ ಆಗಿದೆ. 28 ಅಂಗಡಿಯಲ್ಲಿ ಒಂದು 10 ಅಂಗಡಿಗಳು ಕ್ಲೋಸ್ ಆಗಿದೆ. ಸರ್ ಮ್ಯಾನೇಜರ್ ಸ್ವಲ್ಪ ನಾವು ಜಾಸ್ತಿ ಮಾಡಿ ಸರ್ ಈಗ ನಮಗೆ ಸಿಲಿಂಡ್ರ್ ಗೊತ್ತಲ್ಲ ನೋಡಿ, ನಾವು ಮೊನ್ನೆ ಸಿಲಿಂಡರ್ ಇಲ್ಲ, ಆಕಸ್ಮಿಕ ನಾವು ವ್ಯಾಪಾರ ಮಾಡಲೇಬೇಕು. ನಮಗೆ ನಮ್ಮದು ಕಮಿಟ್ಮೆಂಟ್ ಇದೆ ಸರ್, ಅದೇ ಬ್ಯಾಂಕ್ ಲೋನು, ಮಕ್ಕಳ ಎಜುಕೇಷನ್ನು, ಅದನ್ನ ಸಮಸ್ಯೆ. ಹಾಗೆ ನಾವು ಮೊನ್ನೆ 3,100 ರೂಪಾಯಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆಟೋ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಬೆಂಗಳೂರಿನ ಕಾವಲ್ಬೈಲ್ ಸಂದ್ರ ಬಳಿ ಆಟೋ ಗ್ಯಾಸ್ಗಾಗಿ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಬಂಕ್ನ ಎರಡೂ ಬದಿಯಲ್ಲಿ ಗ್ಯಾಸ್ಗಾಗಿ ಚಾಲಕರು ಕ್ಯೂ ನಿಂತಿದ್ದು, ಬಂಕ್ನಲ್ಲಿ ಕೇವಲ 5 ಲೀಟರ್ ಅಷ್ಟೇ ಕೊಡ್ತಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅವ್ರು ಕೊಡ್ತಾರೆ 5 ಲೀಟ್ರ್ 10 ಲೀಟ್ರ್ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ನಾವು ಒಂದು 3 ಲೀಟ್ರ್ ಹಾಕ್ಕೊಂಡು ಇದು ಮಾಡ್ತೀನಿ. ಜಾಸ್ತಿ ಕೊಡೋಲ್ಲ ಕಸ್ಟಮರ್. 36 ರೂಪಾಯಿ ಮಿನಿಮಮ್ ಮೀಟ್ರ್, 50 ರೂಪಾಯಿ ಕೊಡೋ ಅಂದರೆ ಯಾಕಪ್ಪ 50 ರೂಪಾಯಿ 40 ರೂಪಾಯಿ ತಗೋಪ್ಪ ಅಂತ ಹೇಳ್ತಾರೆ. ನಮಗೆ ಗ್ಯಾಸ್ಗೆ ತುಂಬ ತೊಂದರೆ ಆಗಿದೆ. ಆದಷ್ಟು ನಮಗೆ ಗ್ಯಾಸ್ಗೆ ಕರೆಕ್ಟಾಗಿ ಸಿಕ್ಕಂಗೆ ಮಾಡಬೇಕಷ್ಟೇ. ಅಂದರೆ ಇಲ್ಲಿ ನಿನ್ನೆ ಒಂದು 5 ಲೀಟ್ರ್ ಹಾಕ್ತಿದ್ರು, ಇವತ್ತು ಎಷ್ಟು ಹಾಕ್ತಾರೆ ಅಂತ ಗೊತ್ತಿಲ್ಲ. ನಮಗೆ ಫುಲ್ ಟ್ಯಾಂಕ್ ಕೊಟ್ಬಿಟ್ರೆ ಅನುಕೂಲ, ಯಾಕೆಂದರೆ ದಿನ ಅಲ್ಲಿ ಬಂದು ಕಾಯೋಕ್ಕಾಗಲ್ಲ. ಅವ್ರು ಕೊಡ್ತಾರೆ. ದಾವಣಗೆರೆಯಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಹಿನ್ನೆಲೆ ಗ್ಯಾಸ್ಗಾಗಿ ಆಟೋ ಚಾಲಕರು ಬಂಕ್ಗಳ ಮುಂದೆ ಕಾದು ಕುಂತಿದ್ದಾರೆ. ಕಿಲೋಮೀಟರ್ ಉದ್ದಕ್ಕೂ ಆಟೋಗಳು ಕ್ಯೂ ನಿಂತಿದ್ದು, ನಗರದಲ್ಲಿರುವ 4 ಬಂಕ್ಗಳ ಪೈಕಿ ಒಂದೇ ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಲಭ್ಯ ಇದೆ. ಹೀಗಾಗಿ ಗ್ಯಾಸ್ ಬಂಕ್ಗೆ ಚಾಲಕರು ಮುಗಿಬಿದ್ದಿದ್ದು, ಇದರ ಜೊತೆಗೆ 54 ರೂಪಾಯಿ ಇದ್ದಂತಹ ಗ್ಯಾಸ್ ರೇಟನ್ನು 99 ರೂಪಾಯಿಗೆ ಬಂಕ್ ಮಾಲೀಕರು ಏರಿಕೆ ಮಾಡಿದ್ದಾರೆ. ಚಾಲಕರು ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಮನೆಯಿಂದ ಬುತ್ತಿ ತಗೊಂಬಂದು ತಿನ್ನೋಕ್ಕೂ ಆಗಂಗಿಲ್ಲ. ದೂರ ಮನೆಗಳದಾವೆ, ಹಂಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಇಷ್ಟ ತಕ್ಕ ಭಾಳ ಅಭಾವ ಆಗಿಬಿಟ್ಟೆ ನಮಗೆ. ಆದಷ್ಟು ಮಟ್ಟಿಗೆ ಜಲ್ದಿ ಅದನ್ನು ಇದನ್ನು ಪರಿಗಣಿಸಕ್ಕೆ ಒಂದು ಇದು ಮಾಡಿಕೊಡ್ಬೇಕು. 4 ಬಂಕ್ಗಳು ಇದಾವೆ. 4 ಬಂಕ್ಗಳಾಗ ಇದೊಂದೇ ಬಂಕ್ ಬಂದಿರೋದು. ನಿನ್ನೆಯಿಂದಲೂ ಇಲ್ಲಿ ವೇಟಿಂಗ್ನಾಗ ಇದ್ದಾರೆ. ನಿನ್ನೆ ಸಾಯಂಕಾಲದಿಂದ ಜನ ಸುಮ್ಮನೆ ಆಟೋಗಳು ನಿಲ್ಸ್ಕೊಂಡು ವೇಟಿಂಗ್ನಾಗ ಇರೋದು. ಆದರೆ ಇವು ಬಂದಿದೆ, ಇವು ಹಾಕ್ತಿದ್ದಾರೆ. ಹಂಗೆ ಈಗ ನಿಲ್ಸ್ಕೊಳಕ್ಕಿಂತ ನಮಗೆ ಕಂಟಿನ್ಯೂಷನ್ ಬರ್ತಾ ಇದ್ರೆ ಗಾಡಿಗಳು ಅವರಿಗೆ ಬಂಕಿ ಬರ್ತಾ ಇದ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ಇಲ್ಲ ಸರ್, ಈ ಪರವಾಗಿಲ್ಲ ಸರ್. ಈ ಬಂಕ್ ನಮಗೆ ನಾವು ಎಷ್ಟು ಬೇಕು ಅಷ್ಟು ಹಾಕ್ತಾರೆ. ಲಿಮಿಟೆಡ್ ಇದೆ, ಇರೋ ತನಕ ಖಾಲಿ ಮಾಡ್ತಾರೆ ಅವರು. ಖಾಲಿ ಆದ್ಮೇಲೆ ಮತ್ತೆ 2 ದಿವಸ ಆಗ್ತದೆ, 3 ದಿವಸ ಆಕತಿ. ರೇಟ್ ಸರ್ ಈಗ ನಮ್ಮಲ್ಲಿ 54 ರೂಪಾಯಿ ಇತ್ತು ಸರ್. 54 ರೂಪಾಯಿಗೆ 99 ರೂಪಾಯಿ ಮಾಡಿದ್ದಾರೆ. ಎಲ್ಲ ಹೆಚ್ಚು ಕಮ್ಮಿ 45 ರೂಪಾಯಿ ಆಗಿದೆ. ಬಳ್ಳಾರಿಯಲ್ಲೂ ಕೂಡ ಎಲ್ಪಿಜಿ ಗ್ಯಾಸ್ ಪಡೆಯೋಕೆ ಆಟೋ ಚಾಲಕರು ಪರದಾಟ ನಡೆಸಿದ್ದಾರೆ. ಇಂದು ಗ್ಯಾಸ್ ಲೋಡ್ ಬಂಕ್ಗಳಿಗೆ ಬಂದಿದ್ದು, ಗ್ಯಾಸ್ ಹಾಕಿಸಿಕೊಳ್ಳೋಕೆ ಚಾಲಕರು ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ನಗರದಲ್ಲಿರುವ 7 ಬಂಕ್ಗಳಲ್ಲಿ ಇದೊಂದು ಬಂಕ್ನಲ್ಲಿ ಗ್ಯಾಸ್ ಸಿಗ್ತಿರೋದ್ರಿಂದ ಚಾಲಕರು ಗ್ಯಾಸ್ ಹಾಕಿಸಿಕೊಳ್ಳೋಕೆ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಗ್ಯಾಸ್ಗಾಗಿ ಆಟೋ ಚಾಲಕರು ಬಂಕ್ ಮುಂದೆ ಕ್ಯೂ ನಿಂತರು. ಪ್ಯಾಸೆಂಜರ್ ಸಮೇತ ಬಂದು ಚಾಲಕರು ಗ್ಯಾಸ್ ತುಂಬಿಸಿಕೊಳ್ತಿದ್ದಾರೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಅಭಾವ ಹೆಚ್ಚಾದ ಹಿನ್ನೆಲೆ ಆಟೋ ಗ್ಯಾಸ್ ಸರಬರಾಜು ಹೆಚ್ಚಿಸಲಾಗಿದೆ. ಖಾಸಗಿ ಬಂಕ್ಗಳಲ್ಲಿ ಆಟೋ ಗ್ಯಾಸ್ ಕೊರತೆ ಹೆಚ್ಚಾಗಿರೋದ್ರಿಂದ ಸರ್ಕಾರಿ ಸ್ವಾಮ್ಯದ ಕಂಪನಿಯಿಂದ ಹೆಚ್ಚುವರಿ ಆಟೋ ಗ್ಯಾಸ್ ಸರಬರಾಜು ಮಾಡಲಾಗ್ತಾ ಇದೆ. ಐಒಸಿ, ಬಿಪಿಸಿ, ಎಚ್ಪಿಸಿ ಕಂಪನಿಯಿಂದ ಹೆಚ್ಚುವರಿ ಗ್ಯಾಸ್ ಸರಬರಾಜು ಮಾಡಲಾಗ್ತಿದೆ. ಕಳೆದ 5 ದಿನದಿಂದ ಹೆಚ್ಚುವರಿ ಆಟೋ ಗ್ಯಾಸ್ ಪೂರೈಕೆ ಮಾಡಲಾಗ್ತಿದೆ. ಈ ಹಿಂದೆ ದಿನಕ್ಕೆ 56.67 ಮೆಟ್ರಿಕ್ ಟನ್ ಸರಬರಾಜು ಮಾಡಲಾಗ್ತಿತ್ತು. ಈಗ ಅಭಾವ ಉಂಟಾದ ಹಿನ್ನೆಲೆ 83.58 ಮೆಟ್ರಿಕ್ ಟನ್ ಆಟೋ ಎಲ್ಪಿಜಿ ಸರಬರಾಜು ಮಾಡಲಾಗ್ತಿದೆ. ಕೈಗಾರಿಕಾ ವಲಯಕ್ಕೆ ಎಲ್ಪಿಜಿ ಹಂಚಿಕೆ ಕುರಿತು ಕೇಂದ್ರದಿಂದ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಮಹತ್ವದ ಪತ್ರ ಹೊರಡಿಸಲಾಗಿದ್ದು, ಗ್ಯಾಸ್ ವಿತರಣಾ ಆದೇಶ 2026 ಪಾಲಿಸೋಕೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ವಿವಿಧ ಕೈಗಾರಿಕಾ ವಲಯಗಳಿಗೆ ಶೇಕಡಾ 70ರಷ್ಟು ಎಲ್ಪಿಜಿ ಹಂಚಿಕೆ ಮಾಡೋಕೆ ನಿರ್ಧಾರವನ್ನು ಮಾಡಲಾಗಿರುವುದು. ಇನ್ನು ಪಿಎನ್ಜಿ ಸುಧಾರಣಾ ತಂದಂತಹ ರಾಜ್ಯಗಳಿಗೆ ಹೆಚ್ಚುವರಿಯಾಗಿ ಶೇಕಡಾ 10ರಷ್ಟು ಎಲ್ಪಿಜಿ ವಿತರಣೆಗೆ ಸೂಚನೆ ಕೊಡಲಾಗಿದೆ. ಜೊತೆಗೆ ಫಾರ್ಮಾ, ಫುಡ್, ಅಗ್ರಿಕಲ್ಚರ್ ಸೇರಿದಂತೆ ಪ್ರಮುಖ ವಲಯಗಳಿಗೆ ಅನಿಲ ಪೂರೈಕೆಗೆ ಸೂಚನೆ ನೀಡಲಾಗಿದೆ. ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ನೀರಜ್ ಮಿತ್ತಲ್ ಅವರಿಂದ ಅಧಿಕೃತ ಪತ್ರವನ್ನು ಹೊರಡಿಸಲಾಗಿದೆ. ಆರ್ಎಸ್ಎಸ್ ವಿಷಕಾರಿ ಹಾವು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಸ್ಸಾಂನಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಹೇಳಿಕೆ ನೀಡಿದರು. ಇದಕ್ಕೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದು, ಬೆಂಗಳೂರಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಲಾಗಿದೆ. ಆರ್ಎಸ್ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಖರ್ಗೆ ನೀಡಿರುವ ಹೇಳಿಕೆ ಖಂಡನೀಯ ಅಂತ ಖರ್ಗೆ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷ ಸರ್ಪದ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಖರ್ಗೆ ಅವರು ವಿಷ ಸರ್ಪವನ್ನ ಹೋಗಲಾಡಿಸಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಸಮಾಜದಲ್ಲಿ ಕೋಮು ವಿಷಯವನ್ನ ಯಾರು ಬಿತ್ತಿದ್ದಾರೆ, ಯಾಕೆ ಬಿತ್ತುತ್ತಿದ್ದಾರೆ, ಅಂತಹ ಸಿದ್ಧಾಂತಗಳನ್ನ, ಅಂತಹ ತತ್ವಗಳನ್ನ ಉಳಿಸಬೇಕಾ, ಬೆಳೆಸಬೇಕಾ ಅನ್ನೋದ್ರ ಬಗ್ಗೆಯೇ ಖರ್ಗೆ ಅವರು ಮಾತನಾಡಿರೋದು. ಇದು ಈಗ ಹೇಳ್ತಿರೋದರಲ್ಲಿ ಮುಂಚಿನಿಂದಲೂ ಹೇಳ್ತಾನೆ ಇದ್ದೀವಿ.
ಈ ಸಿದ್ಧಾಂತ ಆರ್ಎಸ್ಎಸ್ನದ್ದು. ಇದು ನಮ್ಮ ದೇಶದ ಏಳಿಗೆಗೆ ಸರಿಯಲ್ಲ. ಆರ್ಎಸ್ಎಸ್ ದೃಷ್ಟಿಕೋನದಲ್ಲಿ ಸಂವಿಧಾನಕ್ಕೂ ಜಾಗವಿಲ್ಲ. ಹೀಗಾಗಿ ಇದ್ರ ಬಗ್ಗೆಯೇ ಖರ್ಗೆ ಅವರು ಹೇಳಿರೋದು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ವಾಮಿನಿಷ್ಠೆ ತೋರಿಸಲೇಬೇಕಲ್ಲ. ಏನಂತ ಹೇಳಿದ್ದಾರೆ ಇವರೇ? ಯಾವ ವಿಷಭರಿತ ಸರ್ಪ ಎಲ್ಲಾದ್ರೂ ನೋಡಿದ್ರೆ ತಾವು ಅದಕ್ಕೆ ಏನು ಮಾಡಬೇಕು ಮಾಡಿ ಅಂತ ಹೇಳಿದ್ದಾರೆ. ಈಗ ಸರ್ಪ ನೋಡಿದಾಗ, ವಿಷಭರಿತ ಸರ್ಪ ಇದ್ದಾಗ ನೀವು ಅದಕ್ಕೆ ಪಾಲನೆ ಮಾಡ್ತೀರಾ, ಹಾಲು ಕುಡಿಸ್ತೀರಾ, ಏನು ಓಡಿಸ್ತೀರಾ ಅದಕ್ಕೆ? ಈಗ ನಮ್ಮ ಸಮಾಜದಲ್ಲಿ ಈ ವಿಷವನ್ನು, ಕೋಮದ ವಿಷಯವನ್ನು ಬಿಚ್ತಾ ಇರೋದು ಯಾರು? ಯಾಕೆ? ಅಂಥ ಸಿದ್ಧಾಂತಗಳು, ಅಂಥ ತತ್ವಗಳನ್ನು ನಾವು ಉಳಿಸ್ಬೇಕಾ, ಬೆಳೆಸ್ಬೇಕಾ? ಅನೇಕ ಸಲ ರಾಜಕೀಯವಾಗಿ ಟೀಕೆಗಳು ಆಗ್ತಿರ್ತಾವೆ. ನಮ್ಮೆಲ್ಲ ಮಾಡಿರ್ತಾರೆ, ನಾವು ಅವ್ರ ಮೇಲೆ ಮಾಡಿರ್ತೀವಿ. ಅದೇನದು ಇವರೆಲ್ಲ ಬರೀ ಬೆಂಕಿ ಹಚ್ತಾರೆ. ನಾವು ಹೇಳ್ತೀವಿ ಕಡ್ಡಿ ಡಬ್ಬಿ ಇಟ್ಕೊಂಡು ಕೊಟ್ಟಿರ್ತಾರೆ, ಎಲ್ಲೋದ್ರಲ್ಲಿ ಬೆಂಕಿ ಹಚ್ತಾರೆ. ಏನ್ರಿ ಇವ್ರು ದೇಶದ ಸಲ ಹೋರಾಟ ಮಾಡಿಲ್ಲ, ಅದನ್ನೂ ಸತ್ಯ ಅದ ಏನ್ರಿ? ಇವತ್ತು ಬಂದು ರಾಷ್ಟ್ರೀಯತೆ ಹೇಳ್ತಾರೆ ನಮ್ಮ ಬಗ್ಗೆ ಎಲ್ಲನೂ. ಖರ್ಗೆ ಅವ್ರು ಯಾವ ರೀತಿಯಿಂದ ಅರ್ಥದಿಂದ ಹೇಳಿದ್ರೆ ಅದನ್ನ ಅರ್ಥ ಮಾಡಿದ್ರೆ ಇವರು ವಿಷಯಕಾರಿ ಇದು ಮಾಡುವಂಥದ್ದು ಹಿಂಗೆ ಮಾಡ್ತಾರೆ. ಅದಕ್ಕಂದು ಹೇಳಿದಾರೆ ಅವ್ರಿಗೆ. ಅದಕ್ಕೆ ಯಾವ ಅರ್ಥ ಹೇಳಿದ್ದಾರೆ? ಹೊಡೆದ ಲಿಟ್ರಲ್ಲಿ ಹಾವು ಉಗಿದಿರ್ತದಲ್ಲ ಏನ್ರಿ? ವಿಷಕಾರಿ ಹಾವುಗಳು ಕುದು ಮಾಡ್ಬೇಕಂದ್ರೆ ಅವ್ರಿಗೆ ಇವ್ರು ನಿರ್ಮೂಲನೆ ಮಾಡಿರಿ ಅವ್ರನ್ನ ಅಂತ ಅಂದಾಗ ಅದು ಹೊಡೆದು ಕೊಲ್ಲರ್, ಲಿಟ್ರಲಿ ಹೊಡೆದು ಕೊಲ್ಲಂಗೆ ಏನದು ನೋಡಿ. ಈಗ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನಾಯಕರು ಇವತ್ತು RSS, BJP, ಭಾರತೀಯ ಜನತಾ ಪಕ್ಷ ಇವತ್ತು ಸಮಾಜದಲ್ಲಿ ಜಾತಿಗಳಲ್ಲಿ, ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಬೆಂಕಿ ಹಚ್ಚುವಂಥದ್ದು ಅಥವಾ ಇವತ್ತು ಸಮಾಜ ಒಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದನ್ನು ಖಂಡಿಸಿದ್ದಾರೆ. ಅದು ಸತ್ಯನೂ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಬಿಜೆಪಿ ಲೀಡರ್ಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಖರ್ಗೆ ಅವರು ಹಿರಿಯರು, 6 ದಶಕ ರಾಜಕೀಯದಲ್ಲಿ ವಿವಿಧ ಹುದ್ದೆ ಅಲಂಕರಿಸಿದ್ರು. ಅವರ ಹೇಳಿಕೆ ಮುತ್ಸದೀತನ ತರುವುದಿಲ್ಲ. ಮಾನಸಿಕ ಅಸ್ವಸ್ಥತೆಯ, ದ್ವೇಷದ ಹೇಳಿಕೆ ಕಾಣ್ತಿದೆ. ನೀವು ಗಾಂಧಿ ಅನುಯಾಯಿ ಅಂತ ಹೇಳಿದ್ರಿ. ಗಾಂಧೀಜಿ ಇದನ್ನೇ ಬೋಧಿಸಿದ್ದ. ಕಾಂಗ್ರೆಸ್ ಕೊಲ್ಲಿ ಅಂತ ನಾವೆಲ್ಲೂ ಹೇಳಿಲ್ಲ. ಕಾಂಗ್ರೆಸ್ ಸೋಲಿಸಿ ಅಂತಷ್ಟೇ ಹೇಳಿದ್ದೇವೆ. ಬಿಜೆಪಿಯು ಅದನ್ನೇ ಹೇಳಿದ್ರೆ ಹೇಗಿರುತ್ತೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ರು. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ, ಪ್ರತಾಪ್ ಸಿಂಹ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಹಿರಿತನದ, ಮುತ್ಸದ್ದಿತನದ ಹೇಳಿಕೆಗಳಾಗಿ ಅದು ಹತಾಶವಾಗಿರ್ತಕ್ಕಂಥ, ಮಾನಸಿಕ ಅಸ್ವಸ್ಥತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ, ದ್ವೇಷವನ್ನು ವ್ಯಕ್ತಪಡಿಸ್ತಕ್ಕಂಥ ಹೇಳಿಕೆಗಳು ಅವರಲ್ಲಿ, ಅವರು ಕೊಟ್ಟ ಹೇಳಿಕೆಗಳಲ್ಲಿ ಕಾಣ್ತಾ ಇದೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಕರ್ನಾಟಕದಲ್ಲೂ ನಿರಂತರವಾಗಿ 98ರಿಂದ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭೆಯಲ್ಲಿ ಕರ್ನಾಟಕದ ಜನ ಬೆಂಬಲಿಸ್ತಾನೆ ಇಲ್ಲ. ಅಂದರೆ ಈ ಕರ್ನಾಟಕದ ಜನರು ಬಿಜೆಪಿನ ಬೆಂಬಲಿಸ್ತಕ್ಕಂಥ ಕರ್ನಾಟಕದ ಜನರು ಕೂಡ ನಿಮ್ಮ ದೃಷ್ಟಿಯಲ್ಲಿ ಅನಕ್ಷರಸ್ತರ, ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತನೆ ಮಾಡಿ, ದ್ವೇಷವನ್ನು ಕಾರಿದ್ದೀರಿ. ಇಷ್ಟಾದ್ಮೇಲೂ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತೀವಿ. ಗಾಂಧಿ ಇದನ್ನೇ ನಿಮಗೆ ಬೋಧಿಸಿದ್ದ. ಗಾಂಧಿಯ ಅಹಿಂಸೆ ತತ್ವ ಇದೇನಾ? ಬಿಜೆಪಿ RSSನ ಕೊಲ್ಲಿ ಅನ್ನೋದನ್ನೇ ನಿಮಗೆ ನಿಮ್ಮ ಇವತ್ತಿನ ಗಾಂಧಿಗಳು ಹೇಳ್ಕೊಡ್ತಾ ಇದ್ದಾರಾ? ಇದು ಕಾಂಗ್ರೆಸ್ಸಿಗಿರುವಂಥ ಹತಾಶೆಯನ್ನು ತೋರಿಸುತ್ತೆ. ಇವರು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಇವರು ಮನಸ್ಥಿತಿಯನ್ನು ತೋರಿಸುತ್ತೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಮನೆ ತುಂಬಾ ಯಾರನ್ನು ತುಂಬಿಸ್ಕೊಂಡಿದ್ದೀರಿ? ದಲಿತರಂದ್ರೆ ಆಗೋದಿಲ್ಲಂತೆ ಬ್ರಾಹ್ಮಣರಿಗೆ, ಹಿಂದುಳಿದವರಂದ್ರೆ ಆಗೋದಿಲ್ವಂತೆ, ಮುಸಲ್ಮಾನರು ಅಂದ್ರೆ ಆಗೋದಿಲ್ವಂತೆ. ಹಾಗಿದ್ದ ಮೇಲೆ ನಿಮ್ಮ ಮನೆಯಲ್ಲಿ ಬ್ರಾಹ್ಮಣರಿಗೆ ಏನ್ ಕೆಲಸ? ನಿಮ್ಮ ಮಕ್ಕಳು ಮತ್ತೆ ಬ್ರಾಹ್ಮಣರಿಗೆ ಕೊಟ್ಟಿದ್ದೀರಿ. ಗೌರವದಿಂದ ಹೇಳ್ತೇನೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ವಯಸ್ಸು ಮರಳೋ ಇದೆ, ಪಾಪ ವಯಸ್ಸಾಗಿದೆ. ನನಗೆ ಅವ್ರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಅಂತ ಕಾಣುತ್ತೆ. ತಿಹಾರ್ ಜೈಲಿಗೆ ಹೋದ್ರೆ ಅಲ್ಲಿ ಏನ್ ಬೇರೆ ಕೆಲಸ ಇರಲ್ಲ. ಆರಾಮಾಗಿ ಅಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು ಅವರು. ಅದಕ್ಕೆ ಸಪೋರ್ಟ್ ಆಗಿ ಪಾಪ ಅವ್ರಿಗೇನಾದ್ರೂ ಇದಾದ್ರೆ ಮಗ ಹೆಂಗೂ ಇದ್ದೇ ಇರ್ತಾರೆ, ಅವ್ರನ್ನ ಜೊತೆಲಿ ಕಳಿಸ್ಬಿಟ್ರೆ ಅವರು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಆರಾಮಾಗಿ ಅಲ್ಲಿ ಇರ್ಬೋದು. ನಾವು ಇದುವರೆಗೂ ಈ ಮರಿ ಖರ್ಗೆಗೆ ಅಂದರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ RSSನ ಹುಚ್ಚು ಹಿಡಿದಿದೆ ಅಂತ ಅಂದ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, RSSನ ಬೈಲಿಲ್ಲ ಅಂದರೆ ಇವರಿಗೆ ತಿಂದಿದ್ದ ಅನ್ನ ಅರ್ಗಲ್ಲ. ನೀವೊಂಥರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ಥರ ಮಾತಾಡ್ತಿದ್ದೀರಿ ನೀವು. ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಮುಸಲ್ಮಾನರನ್ನ ಓಲೈಸೋಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದು.
ಆದರೆ ನೀವು ಸಿದ್ದರಾಮಯ್ಯನವ್ರಿಗಿಂತಲೂ ಎಗ್ಗಿಲ್ದೆಲ್ಲ ಮಾತಾಡ್ತಾ ಇದ್ದೀರಿ ನೀವು. ನಿಮಗೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರೇ ಪರವಾಗಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು ನಮ್ಮ ಹಿಂದೂಗಳ ಹಬ್ಬ ಹರಿದಿನ ಮಾಂಸ ತಿಂತೀನಿ ಅಂತೇಳಿ ನೋವು ಮಾಡ್ತಾಯಿದ್ರು, ಅವ್ರ ವಿರುದ್ಧ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋರು. ಆದರೆ ನೀವು ಕೊಲ್ಲಿ ಅಂತ ಪ್ರಚೋದನೆಯನ್ನು ಕೊಡ್ತಾಯಿದ್ರಿ ಅಂತಂದರೆ ನಿಮ್ಮ ಮನಸ್ಥಿತಿ ಏನು ಸರ್? ನೀವೇನು ಮುಸ್ಲಿಂ ಲೀಗದ ಅಧ್ಯಕ್ಷನ ಸರ್, ಅಥವಾ ಕಾಂಗ್ರೆಸ್ಸು ಇನ್ನೊಂದು ಮುಸ್ಲಿಂ ಲೀಗ್ ಆಗುವತ್ತ ಹೊರಟಿದೆ ಅಂತ? ಗುಜರಾತಿಗಳು ಅನಕ್ಷರಸ್ಥರು ಎಂಬ ತಮ್ಮ ಹೇಳಿಕೆ ವಿಚಾರದ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇತ್ತೀಚೆಗೆ ಕೇರಳದಲ್ಲಿ ನಡೆದ ಚುನಾವಣಾ ಭಾಷಣದಲ್ಲಿ ನಾನು ಮಾತನಾಡಿದ ಕೆಲವು ಹೇಳಿಕೆಗಳನ್ನು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥೈಸಲಾಗ್ತಿದೆ. ಹಾಗಿದ್ರೂ ನಾನು ನನ್ನ ಪ್ರಾಮಾಣಿಕ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಗುಜರಾತ್ನ ಜನರು ಅವರ ಭಾವನೆಗಳನ್ನು ನೋಯಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ. ಗುಜರಾತ್ನ ಜನರ ಬಗ್ಗೆ ನನಗೆ ಯಾವಾಗಲೂ ಗೌರವ ಇದೆ ಮತ್ತು ಮುಂದೆಯೂ ಗೌರವ ಇರುತ್ತೆ ಅಂತ ಪೋಸ್ಟ್ನಲ್ಲಿ ಬರ್ಕೊಂಡಿದ್ದಾರೆ. ನಾಳೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮತದಾನ ನಡೆಯಲಿದ್ದು, ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಬಾಗಲಕೋಟೆ, ದಾವಣಗೆರೆ ಎರಡೂ ಕ್ಷೇತ್ರದಲ್ಲೂ ನಾವೇ ಗೆಲ್ತೇವೆ. ಚುನಾವಣೆ ಬಳಿಕ ವಿಜಯೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕ್ತಾರೆ. ವಿಜಯೇಂದ್ರ ಮನೆಗೆ ಹೋಗೋದು ನಿಶ್ಚಿತ. ಗ್ಯಾರಂಟಿ ಹೆಣ್ಣು ಮಕ್ಕಳು ಮತ ಹಾಕಿದರೆ ಸಾಕು, 10 ರಿಂದ 15 ಸಾವಿರ ಮತಗಳಿಂದ ಗೆಲ್ತೇವೆ. ಎಲ್ಲ ಸೇರಿದರೆ 25 ಸಾವಿರ ಮತಗಳಿಂದ ಗೆಲ್ಲೋದು ನಿಶ್ಚಿತ ಅಂತ ಹೇಳಿದರು. ನಿಶ್ಚಿತವಾಗಿ ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತೆಗೆದುತ್ತಾರೆ. ಬಾಗಲಕೋಟೆ ನಾವೇ ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ, ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ. 2 ಮಾತಿಲ್ಲ ಏನ್ರಿ. ಅವ್ರು ತಿಳ್ಕೊಂಡಾರ ಇವತ್ತೊಂದು ದಿವಸ ನಮ್ಮ ಗ್ಯಾರಂಟಿ ಹೆಣ್ಮಕ್ಳು ಊಟ ಹಾಕಿದ್ರೆ ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕೂಡಿದ್ರೆ ಸಿದ್ದರಾಮಯ್ಯನವರೇ ಮುಂದಿನ 2 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಎಂಬ ಪರಮೇಶ್ವರ್ ಹೇಳಿಕೆ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಈಗಾಗಲೇ ಹೇಳಿದ್ದೀನಿ, ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಯಾರೇ ಏನೇ ಹೇಳಿದ್ರು ಅದು ಅಪ್ರಸ್ತುತ. ಸಿಎಂ ಡಿಸಿಎಂ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ನಿರ್ಧಾರವೇ ಅಂತಿಮ. ಸಂಪುಟ ಪುನಃರಚನೆ ವಿಚಾರದಲ್ಲೂ 4 ಜನ ಏನ್ ಹೇಳಿದ್ರು ಅದೇ ಫೈನಲ್ ಅಂತಂದ್ರು. ನಾನಿರ್ಬೋದು, ಬೇರೆ ಯಾರನ್ನ ಇರ್ಬೋದು, ಹೇಳಿದ್ರೆ ಅದು ಅಪ್ರಸ್ತುತ. ಇಟ್ ಡಸ್ ನಾಟ್ ಮ್ಯಾಟರ್, ಇಟ್ ಡಸ್ ನಾಟ್ ಹೋಲ್ಡ್ ಎನಿ ವೇಟ್. CM ಅವರು, DCM ಅವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ಡಿಸೈಡ್ ಮಾಡ್ತಾರೆ ಅದೇ ಫೈನಲ್. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಿಟಿ ರವಿ ಕೂಡ, ಈಗ ಕಾಂಗ್ರೆಸ್ ಬಹುಮತ ಇದೆ, ನಾವು ಯಾರು ಸಿದ್ದರಾಮಯ್ಯ ಕೆಳಗಿಳಿಯಲಿ ಅಂತ ಹೇಳ್ತಿಲ್ಲ. ಒಪ್ಪಂದ ಆಗಿದೆ ಇಲ್ಲ ಅಂತ ಹೇಳ್ತಿರೋರು ಕಾಂಗ್ರೆಸ್ನವರು ಮತ್ತು DKಶಿ ಅವರು. 2028ರವರೆಗೂ ಜನ ನಿಮಗೆ ಬಹುಮತ ಕೊಟ್ಟಿದ್ದಾರೆ. 2028 ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಜನ ಕಾಂಗ್ರೆಸ್ನನ್ನ ಗೆಲ್ಲಿಸೋದಿಲ್ಲ ಅಂತಂದ್ರು. ಇನ್ನುಳಿದ ಸುದ್ದಿಗಳು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ 10 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪಂಚಮಸಾಲಿ ಶ್ರೀ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿರೋ ಅವರು, ಸತ್ಯವೋ ಅಸತ್ಯವೋ ಎಂಬ ಬಗ್ಗೆ ತನಿಖೆ ಆಗಲಿ, ಕಾನೂನು ಪ್ರಕಾರ ಕ್ರಮವಾಗಲಿ, ನಮಗೂ ಇದಕ್ಕೂ ಸಂಬಂಧವಿಲ್ಲ, ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಬರೋದಿಲ್ಲ, ಕಾನೂನು ಪ್ರಕಾರ ಸತ್ಯ ಹೊರಗೆ ಬರಬೇಕು ಅಂತಂದ್ರು.
ಕಾನೂನಾತ್ಮಕವಾಗಿ ಏನು ಕಾನೂನಿದೆ ಆ ಕಾನೂನಾತ್ಮಕ ಸತ್ಯವೋ ಅಸತ್ಯವೋ ಅದೇನಿದೆ ಕಾನೂನು ಕ್ರಮ ಕೈಗೊಳ್ತದೆ. ಅವ್ರು ಏನು ಮಾಡಿ ಅವ್ರಿಗೆ ನೋಡಪ್ಪ ನಮಗೆ ಇದ್ರಾಗೆ ಏನು ಸಂಬಂಧ ಇಲ್ಲ, ನಮಗೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಏನು ಕಾನೂನಿದೆ ಆ ಕಾನೂನು ಪ್ರಕಾರ ಏನು ಸತ್ಯ ಇದೆ ಅಸತ್ಯ ಇದೆ ಅದ್ರ ಮೇಲೆ ಕ್ರಮ ಹಾಕಿ ನೋಡಿ. ಕಾನೂನಾತ್ಮಕವಾಗಿ ಏನು ಕಾನೂನಿದೆ ಆ ಕಾನೂನಾತ್ಮಕ ಸತ್ಯವೋ ಅಸತ್ಯವೋ ಅದೇನಿದೆ ಕಾನೂನು ಕ್ರಮ ಕೈಗೊಳ್ತದೆ. ಅವ್ರು ಏನು ಮಾಡಿ ಅವ್ರಿಗೆ ನೋಡಪ್ಪ ನಮಗೆ ಇದ್ರಾಗೆ ಏನು ಸಂಬಂಧ ಇಲ್ಲ, ನಮಗೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಏನು ಕಾನೂನಿದೆ ಆ ಕಾನೂನು ಪ್ರಕಾರ ಏನು ಸತ್ಯ ಇದೆ ಅಸತ್ಯ ಇದೆ ಅದರ ಮೇಲೆ ಕ್ರಮ ಹಾಕಿ. ತುಮಕೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಗೃಹ ಸಚಿವರ ಮುಂದೆಯೇ ಹೈಡ್ರಾಮಾ ನಡೆದಿದೆ. ಗೃಹ ಸಚಿವ ಪರಮೇಶ್ವರ್ ಎದುರು ಕೆಎಸ್ಆರ್ ಪಕ್ಷದ ಕಾರ್ಯಕರ್ತರು ಹೈಡ್ರಾಮಾ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಬಳಿ ಡಿಸಿಎಸ್ಪಿಯನ್ನ ವರ್ಗಾವಣೆ ಮಾಡುವಂತೆ ಮನವಿ ಸಲ್ಲಿಸಲು ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಬಂದಿದ್ರು. ಈ ವೇಳೆ ಸಚಿವರಿಗೆ ಮನವಿ ಸಲ್ಲಿಸೋದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರು. ಇದಕ್ಕೆ ಪರಮೇಶ್ವರ್ ರೆಕಾರ್ಡ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಈ ವೇಳೆ ಕೆಎಸ್ಆರ್ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಸ್ಥಳದಲ್ಲಿ ನೂಕಾಟ ತಳ್ಳಾಟ ನಡೆದಿದೆ. ವಿಡಿಯೋ ಮಾಡಿದ್ರೆ ನೀವು ಹಿಡ್ಕೊಂಡು ಹೋಗ್ಬಿಟ್ರೆ ಏನರ್ಥ? ಗೃಹ ಮಂತ್ರಿ ಮುದ್ಗಡೆ ಈ ಥರ ಗೃಹ ಮಂತ್ರಿ ವಿಡಿಯೋ ಮಾಡಿದ್ರೆ ನೀವು ಹಿಡ್ಕೊಂಡು ಹೋಗ್ಬಿಟ್ರೆ ಏನರ್ಥ? ಗೃಹ ಮಂತ್ರಿ ಮುದ್ಗಡೆ ಈ ಥರ ಗೃಹ ಮಂತ್ರಿ. ಕನ್ನಡ ಚಳವಳಿ ಪಕ್ಷದ ವಾಟಾಳ್ ನಾಗರಾಜ್ ಅವರನ್ನು ಬಂಧಿಸಲಾಗಿದೆ. 42ನೇ ಎಸಿಜೆಎಂ ಕೋರ್ಟ್ನಿಂದ ವಾರೆಂಟ್ ಜಾರಿ ಹಿನ್ನೆಲೆ ಬಸವೇಶ್ವರ ನಗರ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ. 2021ರಲ್ಲಿ ಶಾಸಕ ಸುರೇಶ್ ಕುಮಾರ್ ಮನೆ ಮುಂದೆ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ್ರು. ಪ್ರಕರಣ ಸಂಬಂಧ ಕೋರ್ಟ್ ವಾರೆಂಟ್ ಜಾರಿ ಮಾಡಿತ್ತು. ಸದ್ಯ ಇದೇ ಪ್ರಕರಣ ಸಂಬಂಧ ಬಸವೇಶ್ವರ ನಗರ ಪೊಲೀಸರು ಅರೆಸ್ಟ್ ಮಾಡೋಕೆ ಮನೆಗೆ ಬಂದಿದ್ದಾರೆ. ಈ ವೇಳೆ ವಾಟಾಳ್ ನಾಗರಾಜ್ ಇಂಗ್ಲಿಷ್ನಲ್ಲಿ ವಾರೆಂಟ್ ತಂದಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಲ್ಲದೆ ಕನ್ನಡದಲ್ಲಿ ವಾರೆಂಟ್ ಕೊಟ್ರೆ ಮಾತ್ರ ಬರ್ತೀನಿ, ಇಲ್ಲಾಂದ್ರೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಕೊನೆಗೆ ಪೊಲೀಸ್ ವಾಹನ ಹತ್ತೋಕೆ ಹಿಂದೇಟು ಹಾಕಿದ್ರು. ಈ ವೇಳೆ ಪೊಲೀಸರು ಆಟೋದಲ್ಲಿ ಕೋರ್ಟ್ಗೆ ವಾಟಾಳ್ ನಾಗರಾಜ್ ಅವರನ್ನ ಕರ್ಕೊಂಡು ಹೋದ್ರು. ಬನ್ನಿ ಪೊಲೀಸರಿಗೆ ಧಿಕ್ಕಾರ, ಪೊಲೀಸರಿಗೆ ಧಿಕ್ಕಾರ. ಹಾಸನದ ನಕಲಿ ಕ್ಲಿನಿಕ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅರಕಲಗೂಡು ಆರೋಗ್ಯಾಧಿಕಾರಿ ಪುಷ್ಪಲತಾ ನೇತೃತ್ವದಲ್ಲಿ ನಕಲಿ ಕ್ಲಿನಿಕ್ ಮೇಲೆ ದಾಳಿ ನಡೆಸಿದ್ದಾರೆ. ಲಕ್ಷ್ಮಣ್ ಅನ್ನೋರ ಹೆಸರಿನಲ್ಲಿ ಅನಧಿಕೃತವಾಗಿ ಡಾಕ್ಟರ್ ವಿಶ್ವನಾಥ್ ಕ್ಲಿನಿಕ್ ನಡೆಸ್ತಾ ಇದ್ದು, ಮೇಲಾಧಿಕಾರಿಗಳ ಸೂಚನೆ ಹಿನ್ನೆಲೆ ದಿಢೀರ್ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಬಳಿಕ ನಕಲಿ ಕ್ಲಿನಿಕ್ಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ರೈತರು ವಿದ್ಯುತ್ ಪಂಪ್ಸೆಟ್ಗೆ ಅಳವಡಿಸಿದ್ದ ವೈರ್ ಕದ್ದು ಕಳ್ಳರು ಪರಾರಿಯಾಗಿರುವ ಘಟನೆ ಕೊಪ್ಪಳ ತಾಲೂಕಿನ ಹಲವಾಗಲು ಗ್ರಾಮದಲ್ಲಿ ನಡೆದಿದೆ. ರಾತ್ರೋರಾತ್ರಿ 10ಕ್ಕೂ ಹೆಚ್ಚು ಪಂಪ್ಸೆಟ್ಗೆ ಅಳವಡಿಸಿದ್ದ ಕೇಬಲ್ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಕೇಬಲ್ ಕಳ್ಳತನದಿಂದಾಗಿ ಜಮೀನಿಗೆ ನೀರು ಹಾಯಿಸಲಾಗದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಇನ್ನು ಘಟನೆ ಸಂಬಂಧ ಅಳವಂಡಿ ಪೊಲೀಸ್ ಠಾಣೆಗೆ ರೈತರು ದೂರು ನೀಡಿದ್ದು ಕಳ್ಳರ ಪತ್ತೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಕೆಎಫ್ಡಿ ಸೋಂಕಿಗೆ ವ್ಯಕ್ತಿಯೋರ್ವ ಸಾವನ್ನಪ್ಪಿರೋ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ನಡೆದಿದೆ. ಸಾಗರ ತಾಲೂಕಿನ ಮಂಚನಕಾನು ಹಿರೇಮನೆಯ 72 ವರ್ಷದ ಮಂಜಪ್ಪ ಮೃತ ವ್ಯಕ್ತಿ. ಏಪ್ರಿಲ್ 4ರಂದು ವಾಂತಿ ಭೇದಿ ಅಂತ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಈವರೆಗೂ ಜಿಲ್ಲೆಯಲ್ಲಿ ಕೆಎಫ್ಡಿ ಸೋಂಕಿಗೆ 4 ಸಾವನ್ನಪ್ಪಿರುವುದು. 2026 ಸಾಲಿನಲ್ಲಿ 85 ಕೆಎಫ್ಡಿ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ಪ್ರಸ್ತುತ 11 ಜನರಿಗೆ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, ಸಕ್ರಿಯ ಕೇಸ್ಗಳ ಮೇಲೆ ಆರೋಗ್ಯ ಇಲಾಖಾ ಅಧಿಕಾರಿಗಳು ತೀವ್ರ ನಿಗಾ ಇಟ್ಟಿದ್ದಾರೆ.
ಇಂದಿನಿಂದ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯ ಬೆನ್ನಲ್ಲೇ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಜಿಬಿಎ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ ಕೈಗೊಂಡಿದ್ದು 5 ಪಾಲಿಕೆಗಳಿಗೆ ತಲಾ 2 ವಾಹನ, ಒಟ್ಟು 10 ಟೋಯಿಂಗ್ ವಾಹನ ಸಜ್ಜು ಮಾಡಲಾಗಿದೆ. ಪ್ರತಿ ವಾಹನದಲ್ಲಿ ಓರ್ವ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹಾಗೂ 4 ಸಿಬ್ಬಂದಿ ನೇಮಿಸಿದೆ. ಟೋಯಿಂಗ್ ವಾಹನಗಳಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದ್ದು ಸಿಬ್ಬಂದಿ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ನೋ ಪಾರ್ಕಿಂಗ್, ಟ್ರಾಫಿಕ್ ಜಾಸ್ತಿ ಪ್ರದೇಶಗಳಲ್ಲಿ ಟಾರ್ಗೆಟ್ ಕಾರ್ಯಾಚರಣೆ ನಡೆಸಲಾಗುತ್ತದೆ. ಕೇಂದ್ರ ನಗರ ಪಾಲಿಕೆ ಮತ್ತು ಉತ್ತರ ಪಾಲಿಕೆಯಲ್ಲಿ ಇಂದಿನಿಂದ ಕಾರ್ಯಾಚರಣೆ ಆರಂಭವಾಗಿದೆ. ಇದಕ್ಕೆ ಹೆಚ್ಚುವರಿಯಾಗಿ ವಾಹನಗಳ ಆಧಾರದಲ್ಲಿ ಟೋಯಿಂಗ್ ಚಾರ್ಜ್ ನಿಗದಿ ಮಾಡಲಾಗಿದೆ. ಬೈಕ್ಗೆ ₹650 ಟೋಯಿಂಗ್ ಚಾರ್ಜ್ ಹಾಗೂ ಕಾರಿಗೆ 1,000 ಟೋಯಿಂಗ್ ಚಾರ್ಜ್ ನಿಗದಿ ಮಾಡಿದ್ದಾರೆ. ಬೇಸಿಗೆ ಅಂತ ಮನೆ ಬಾಗಿಲು ತೆರೆದಿಡುವ ಮುನ್ನ ಎಚ್ಚರ. ಬಾಗಿಲು ತೆರೆದಿಟ್ಟಿದ್ದ ಮಹಿಳೆ ಮನೆಗೆ ನುಗ್ಗಿದ ಕಳ್ಳ ಚಿನ್ನಾಭರಣ ಎಗರಿಸಿ ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆನೆಪಾಳ್ಯದಲ್ಲಿ ನಡೆದಿದೆ. ಮನೆಯಲ್ಲಿದ್ದ 18 ಗ್ರಾಂ ತೂಕದ ಮಾಂಗಲ್ಯ ಸರ, 2 ಮೊಬೈಲ್ ಕದ್ದು ಪರಾರಿಯಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಶೈಲಜಾ ಅನ್ನೋರು ಗಾಳಿ ಬರಲಿ ಅಂತ ಹೇಳಿ ಮನೆ ಬಾಗಿಲು ತೆರೆದಿಟ್ಟು ನಿದ್ರೆಗೆ ಜಾರಿದ್ದಾಳೆ. ಈ ವೇಳೆ ಮನೆಗೆ ನುಗ್ಗಿದ ಕಳ್ಳ ಮನೆ ದೋಚಿ ಪರಾರಿಯಾಗಿದ್ದಾನೆ. ಅನಾರೋಗ್ಯದಿಂದ ಬಳಲ್ತಿದ್ದ ಸಚಿವ ಡಿ ಸುಧಾಕರ್ ಬೆಂಗಳೂರಿನ ಯಶವಂತಪುರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದು ಸಚಿವ ಸುಧಾಕರ್ ಆರೋಗ್ಯ ವಿಚಾರಿಸಿದ್ದು ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸಿದ್ರು. ವೈದ್ಯರು ಮತ್ತು ಸಚಿವರ ಕುಟುಂಬ ಸದಸ್ಯರನ್ನ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸಿಎಂ ಜೊತೆಗೆ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ, ಶಾಸಕರಾದ ರಿಜ್ವಾನ್ ಅರ್ಷದ್, ಐವಾನ್ ಡಿಸೋಜಾ ಉಪಸ್ಥಿತರಿದ್ದರು. ದ್ವಿತೀಯ ಪಿಯುಸಿ ಫಲಿತಾಂಶ ನಾಳೆ ಪ್ರಕಟವಾಗಲಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಪಿಯುಸಿ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಬಳಿಕ ಸಂಜೆ 6 ಗಂಟೆ 15 ನಿಮಿಷಕ್ಕೆ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ಗೆ ಎಸ್ಎಂಎಸ್ ಮೂಲಕ ಫಲಿತಾಂಶ ರವಾನೆ ಮಾಡಲಿದ್ದಾರೆ. ಈಗಾಗಲೇ ಪಿಯು ಬೋರ್ಡ್ನಿಂದ ಫಲಿತಾಂಶ ಪ್ರಕಟಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಈ ಬಾರಿ ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಇದೆ.